ಆನಂದ, ಸಾಯ್ಬೇಕಿದ್ದು ನೀನು ಹೇಗೋ ಬದುಕ್ಬಿಟ್ಟಿದ್ದಿ. ಆದ್ರೆ ಪ್ಲೀಸ್ ಈಗ ನನ್ನ ಕೈಲಿ ಸತ್ತು ನನ್ನನ್ನು ಎಲ್ಲರೂ ಕಣ್ಣಲ್ಲಿ ಸಿಗಾಕ್ಸ್ಬಿಡಪ್ಪ. ಇನ್ಮೇಲಾದರೂ ದಯವಿಟ್ಟು ಈ ಕೆಟ್ಟವ್ರ ಸಹವಾಸ ಎಲ್ಲ ಬಿಟ್ಟು ನನ್ನಂಥ ಒಳ್ಳೆ ಸಾಧು ಸಜ್ಜನರ ಸಹವಾಸ ಮಾಡು. ಆವಾಗ ಒಳ್ಳೆ ಬುದ್ಧಿ ಕಲಿತೀವಿ, ಲೈಫಲ್ಲಿ ಚೆನ್ನಾಗಿ ಬದುಕ್ತೀವಿ. ನೋಡು ಆನಂದು, ಇನ್ನೊಂದು ಲಾಸ್ಟ್ ಟಾಸ್ಕ್ ಕೊಡ್ತೀನಿ ನಿಮಗೆ. ದಯವಿಟ್ಟು ಇದನ್ನ ಅದು ಕರೆಕ್ಟಾಗಿ ಮಾಡ್ಬಿಡಪ್ಪ. ಹೇಗಿದ್ರು ಆಲ್ಮೋಸ್ಟ್ ಹತ್ತೋಗಿದ್ಯಾ, ಸುಮ್ಮನೆ ಏನೋ ಉಸಿರಾಡ್ತಿದ್ಯಾ ಅಷ್ಟೇ. ಒಂದೊಳ್ಳೆ ಟೈಮ್ ನೋಡಿಕೊಂಡು ನೀನೇ ಹೋಗ್ಬಿಡೋ ಪ್ಲೀಸ್. ಇದೊಂದಾದರೂ ಹೆಲ್ಪ್ ಮಾಡಪ್ಪ. ಎನಿವೇಸ್ ಗುಡ್ ಲಕ್. ಅಲ್ಲ ಸಾರಿ, ಹೇ ಏನೋ ಚೆಡಿ. ಎನಿವೇಸ್ ಬ್ಯಾಡ್ ಲಕ್. ಇಷ್ಟೇ, ದೊಡ್ಡ ಮಗ ಗೌತಮ್ ಯಾಕೋ ಆಫೀಸಿಗೆ ಹೋಗಂಗೆ ಕಾಣ್ತಾ ಇಲ್ಲ. ಬಿಸ್ನೆಸ್ ಎಲ್ಲ ಬಿಟ್ಟು ಆನಂದ್ ಮುಖಕ್ಕೆ ಗಾಳಿ ಬೀಸ್ಕೊಂಡು ಕೂತವನೆ. ಅವನು ಸರಿ ಹೋಗೋ ತನಕ ಇವನು ಮನೆಯಲ್ಲೇ ಜಾಂಡ ಹೂಡ್ತಾನೆ ಅಂತ ಅನಿಸುತ್ತೆ. ಹಂಗಾದ್ರೆ ಬಿಸ್ನೆಸ್ ಲಾಸೇ. ದಿವಾನ್ ಗ್ರೂಪ್ ಆಫ್ ಕಂಪ್ನಿಯ ದೊಡ್ಡ ಹಡಗಿಗೆ ತೋತು ಬಿಡುತ್ತೆ. ತೋತು ಒಂದು ಫೈನ್ ಡೇ ಹಡಗು ಮುಳುಗೋಗ್ಬಿಡುತ್ತೆ. ಆಮೇಲೆ ನಾವೆಲ್ಲರೂ ತಾಮ್ರದ ಚೊಂಬು ತಗೊಂಡು ಯಪ್ಪ ಏನೋ ಅಂತ ತೀರ್ಥಯಾತ್ರೆಗೆ ಹೊರಡ್ಬೇಕಾಗತ್ತೆ. ಇದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದೀಯಾ? ನಾನು ಯೋಚನೆ ಮಾಡಿ ಏನು ಪ್ರಯೋಜನ ಅಣ್ಣ? ಅವನು ತಾನೇ ಅದನ್ನು ಯೋಚನೆ ಮಾಡಬೇಕು. ಯಾವಾಗ ನೋಡಿದ್ರು ಸೆಂಟಿಮೆಂಟ್ ಅಂತ ಸಾಯ್ತಾನೆ. ಹಾಂ, 3 ಹೊತ್ತು ಸೆಂಟಿಮೆಂಟಲ್ಲೇ ಇರ್ತಾನೆ. ಆಗೋ ಬಂದ ನೋಡು ಇನ್ನು ಸೆಂಟಿಮೆಂಟಲ್ ಸ್ಟಾರ್. ಗೌತಮ್ ಬಾಪ ಕೂತ್ಕೊ. ಏನ ಗೌತಮ್ ಹೇಗೂ ಆನಂದ್ ಹುಷಾರಾಗ್ತಿದ್ದಾನಲ್ಲ, ಅವನನ್ನು ನೋಡ್ಕೊಳ್ಳೋಕ್ಕೆ ನಾವೆಲ್ಲರೂ ಇದ್ದೀವಿ. ನೀನೀಗ ಆಫೀಸ್ಗೆ ಹೋಗಕ್ಕೆ ಶುರು ಮಾಡ್ಬೋದಲ್ವಾ? ಅದೇ ನಮ್ಗೇನು ಬೇರೆ ಕೆಲಸ ಇಲ್ವಲ್ಲ. ನಾನು ಏನು ಹೇಳ್ತಾ ಇದ್ದೆ ಮರ್ತೋದೆ. ಅದೇ ಆನಂದ್ ಹುಷಾರಾಗ್ತಿದ್ದಾನೆ, ಗೌತಮ್ ಮತ್ತೆ ಆಫೀಸಿಗೆ ಹೋಗುವಂಥ ವಿಚಾರ. ಕಂಟಿನ್ಯೂ. ಅಲ್ಲ, ನಿನಗೆ ಆಫೀಸಲ್ಲಿ ತುಂಬ ಕೆಲಸ ಇರತ್ತೆ. ತುಂಬ ದಿನ ಆಫೀಸಿಗೆ ಹೋಗದೇ ಇದ್ರೆ ನಿನಗೆ ತೊಂದರೆ ಆಗಲ್ವಾ? ಆನಂದ್ ಬೇರೆ ಹೀಗಾಗಿದೆ, ನೀನು ಆಫೀಸಲ್ಲಿ ಹೋಗಲಿಲ್ಲ ಅಂದರೆ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕಲ್ವಾ? ಆ್ಯಕ್ಚುಲಿ ಅದರ ಕಡೆ ಗಮನ ಕೊಡೋದಕ್ಕೆ ನನಗೆ ಮನಸ್ಥಿತಿ ಇಲ್ಲ, ಆ ಪರಿಸ್ಥಿತಿಯಲ್ಲೂ ನಾನು ಇಲ್ಲ. ಹಾಗಂತ ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನನ್ನ ಆ್ಯಬ್ಸೆನ್ಸಲ್ಲೂ ಎಲ್ಲನೂ ಸರಿಯಾಗಿ ನೋಡ್ಕೊಂಡು ಹೋಗೋ ಥರ ಏನು ಅರೇಂಜ್ಮೆಂಟ್ಸ್ ಬೇಕೋ ಎಲ್ಲನೂ ಮಾಡಿದ್ದೀನಿ. ಇಟ್ಸ್ ಬೀನ್ ಟೇಕನ್ ಕೇರ್ ಆಫ್. ನೀವೇನು ವರಿ ಮಾಡ್ಕೋಬೇಡಿಮ್ಮ. ಇನ್ನೊಂದೇನೆಂದರೆ, ನಾನು ಆಫೀಸ್ಗೆ ಹೋದರೂ ನನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತೆ. ಅರ್ಧ ಮನಸ್ಸಿಲ್ಲಿ ಯಾವುದನ್ನು ಜಸ್ಟಿಫೈ ಮಾಡೋಕ್ಕಾಗಲ್ಲ. ಆ್ಯಂಡ್ ಎಲ್ಲನೂ ಕಾಟಾಚಾರಕ್ಕೆ ಮಾಡ್ದಂಗೆ ಇರುತ್ತಮ್ಮ. ಸದ್ಯಕ್ಕೆ ನನಗೆ ಆನಂದ್ ಇಂಪಾರ್ಟೆಂಟು, ಅವನು ನೋಡ್ಕೊಂಡಿರ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆದರೂ ಕಂಪನಿ ನಮ್ಮದೇ ಅಂದಮೇಲೆ ನಾವು ಯಾರಾದರೂ ಅಲ್ಲಿ ಇರಬೇಕಲ್ವಾ? ಜೈಗೂ ಹೋಗಬೇಡ ಅಂತ ಹೇಳಿದೆ. ಹೀಗಾದರೆ ಹೇಗೆ? ಓಕೆ, ನಾವು ಯಾರೂ ಆಫೀಸ್ ಕಡೆ ತಲೆ ಹಾಕ್ತಾ ಇಲ್ಲ ಅಂತ ನಿಮ್ಮ ಚಿಂತೆ ಅಲ್ವಾ? ಸರಿ ಇನ್ಮೇಲೆ ನಮ್ಮ ಪರವಾಗಿ ಮಾವ ಆಫೀಸ್ಗೆ ಹೋಗ್ಲಿ. ಏನ್ ಗೌತಮ್ ಇದು? ಇಂಥ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇದೆಯಾ? ನನಗಷ್ಟು ಕೆಪಾಸಿಟಿ ವೆಲಾಸಿಟಿ ಇದೆ ಅಂತೀಯಾ? ಮಾವ ನೀವೇನು ಅಂತ ನನಗೆ ಗೊತ್ತು, ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ. ನಿಮ್ಮ ಪ್ರಾರ್ಥನೆ ಆ ದೇವ್ರಿಗೆ ತಲುಪಿದೆ. ಆನಂದ್ ಅವರು ಬೇಗ ಆರಾಮಾಗ್ತಾರೆ. ಹುಷಾರಾಗ್ತಾನಲ್ವಾ? ಆನಂದ್ ಅವ್ರು ಈಗ ತಾನೇ ರಿಯಾಕ್ಟ್ ಮಾಡಿದ್ದಾರೆ ಅಂದ್ರೆ ರಿಕವರ್ ಆಗ್ತಿದ್ದಾರೆ ಅಂತ ಅರ್ಥ. ಅವ್ರ ಸಿಚುವೇಶನ್ ಇಂಪ್ರೂವ್ ಆಗ್ತಿದೆ ನೋಡಿ. ನೀವೇನು ವರಿ ಮಾಡ್ಕೋಬೇಡಿ. ನೀವು ಈ ಚಿಂತೆನ ಯೋಚನೆ ತಲೆಯಿಂದ ತೆಗೆದುಹಾಕಿ. ಆನಂದ್ ಅವ್ರು ಮುಂಚಿನ ಥರ ಆಗ್ತಾರೆ. ಆ ನಂಬಿಕೆ ಇರೋದ್ರಿಂದಾನೆ ಇಷ್ಟು ದಿನ ಡಲ್ ಆಗಿದ್ದು ಗೌತಮ್ ಅವ್ರು ನೋಡಿ ಈಗ ಎಷ್ಟು ಖುಷಿಯಾಗಿದ್ದಾರೆ ಅಂತ. ನೀವು ಖುಷಿಯಾಗಿರಿ, ಎಲ್ಲ ಸರಿ ಹೋಗುತ್ತೆ. ರೈಟ್? ತುಂಬ ಥ್ಯಾಂಕ್ಸ್ ಭೂಮಿಕಾ, ನೀನು ನನಗೆ ಇಷ್ಟೊಂದು ಧೈರ್ಯ ತುಂಬ್ತಿದ್ಯಾ. ನೀನು ತುಂಬ ಇಲ್ಲದೆ ಇದ್ದಿದ್ರೆ ನಮ್ಮ ಸಿಚುವೇಶನ್ ನಿಜವಾಗ್ಲೂ ತುಂಬಾ ಕಷ್ಟ ಆಗಿರೋದು. ಅಪ್ಪಣ್ಣವ್ರೆ, ಇದರ ಅಗತ್ಯ ಇಲ್ಲ. ನಾವೇನ್ ಮಾಡ್ಬೇಕಿತ್ತು ಅದನ್ನ ಮಾಡಿದೀವಿ, ಅದು ನಮ್ಮ ಡ್ಯೂಟಿ. ಇಂಥ ಸಮಯದಲ್ಲಿ ನಮ್ಮವ್ರು ನಾವಾಗದೆ ಇನ್ಯಾರಾಗ್ತಾರೆ? ಇಂಥ ಟೈಮಲ್ಲಿ ಅಲ್ವಾ ಸಂಬಂಧಗಳಿಗೆ ಒಂದು ಬೆಲೆ ಬರೋದು. ಅದು ಅಲ್ಲದೆ ನಮ್ಮ ಸಂಬಂಧ ರಕ್ತ ಸಂಬಂಧಕ್ಕಿಂತ ದೊಡ್ಡದು.
ಸೊ ಪ್ಲೀಸ್ ನೀವು ಥ್ಯಾಂಕ್ಸ್ ಎಲ್ಲ ಹೇಳಿಬಿಡಿ. ನೋಡಿ ಡಾಕ್ಟರ್ ಕೂಡ ಚೆಕಪ್ ಮಾಡಿ ನೋಡಿ ಹೇಳಿದ್ದಾರೆ ಆನಂದ್ ಅವರು ಹುಷಾರಾಗ್ತಾರೆ, ಅವ್ರಿಗೇನೂ ಆಗಲ್ಲ ಅಂತ. ಎಲ್ಲ ಸರಿ ಹೋಯ್ತು. ನೀವು ಬೆಳಿಗ್ಗೆ ಸರಿಯಾಗಿ ತಿಂಡಿನೂ ತಿಂದಿಲ್ಲ. ಬನ್ನಿ ಸ್ವಲ್ಪ ಜ್ಯೂಸ್ ಕೊಡಿ. ಗೆಳೆಯನ ಮನೆ, ನಾನು ಯಾಕೆ ಇಲ್ಲಿಗೆ ಬಂದೆ? ನನ್ನನ್ನು ಯಾಕೆ ಇಲ್ಲಿಗೆ ಕರ್ಕೊಂಬಂದರು? ಅಪರ್ಣಾಗೆ ಬಾಯಿ ಹೇಳಿ ಮನೆಯಿಂದ ಆಚೆ ಬಂದೆ. ಬರ್ತಿದ್ದ ಹಾಗೆ ಒಂದು ಟಿ ಸ್ಪೀಡಾಗಿ ನನ್ನ ಕಡೆನೇ ಬಂತು. ಅಷ್ಟೇ ನಂಗೆ ನೆನಪಿರೋದು. ಇದನ್ನೆಲ್ಲ ಮಾಡಿಸಿದ್ದು ಜಯದೇವ್ ಸರ್. ಅದೇನೋ ಫ್ಯಾಮಿಲಿ ಮ್ಯಾಟ್ರ್ ಅಂತೆ. ಅವ್ರ ತಮ್ಮನ ಮದುವೆ ಆಗೋದು ಇಷ್ಟ ಇರಲಿಲ್ವಂತೆ.